ಅಂದ್ರೆ ಹೋದ್ ಸೀಸನ್ ಅಲ್ಲಿ ನಮ್ಮ ಸಂಗೀತ ಅವರು ಹ್ಮ್ ಬಳೆ ವಿಚಾರದಲ್ಲಿ ಹ್ಮ್ ಕಿಚ್ಚನ ಚಪ್ಪಾಳೆ ತಗೊಂಡಿದ್ರು. ಹ್ಮ್ ಮತ್ತೆ ಹೆಣ್ತನ ಅನ್ನೋದು ಏನು ಅನ್ನೋದನ್ನ ಎತ್ತಿ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಹ್ಮ್ ಆ ಒಂದು ಸಿಚುವೇಶನ್ಸ್ ಇತ್ತು, ಹಂಗಾಗಿ ಮಾಡಿದ್ರು ಅವರು. ಹ್ಮ್ ಅದು ಜನಗಳ ಅಭಿಪ್ರಾಯ. ಹ್ಮ್ ಹ್ಮ್ ಆದ್ರೆ ಈ ಸೀಸನ್ ಅಲ್ಲಿ ಹೆಣ್ಮಕ್ಳು ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಒಂದು. ಮತ್ತೆ ಬೇಕು ಬೇಕು ಅಂತ ನೋಟಿಸ್ ಮಾಡ್ತಾ ಇದ್ದಾರೆ. ಹ್ಮ್ ಹ್ಮ್ ಅಂದ್ರೆ ನಾನು ಹೆಣ್ಣು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಾನು ಹಂಗೆ ನನ್ ಅಂದ್ರೆ ನೋಟಿಸ್ ಮಾಡ್ಕೊಂತ ಬರ್ತಾ ಇದ್ದಾರ ಅಂತ. ಹ್ಮ್ ಹೋದ್ ಸೀಸನ್ ಅಲ್ಲಿ ಹಂಗ್ ಮಾಡಿದಕ್ಕೆ ಸಂಗೀತಗೆ ಕಿಚ್ಚನ ಚಪ್ಪಾಳೆ ಬೆಸ್ಟ್ ಹ್ಮ್ ಅವಾರ್ಡ್ ಎಲ್ಲ ಸಿಕ್ತು. ಹ್ಮ್ ಸೊ ಈ ಸೀಸನ್ ಅಲ್ಲಿ ನಾವು ಹಂಗೆ ಮಾಡ್ಬಿಟ್ರೆ ನಮಗೂ ಹಂಗೆ ಸಿಕ್ಬಿಡುತ್ತೆ ಅನ್ನೋ ಒಂದು ಏನಂತಾರೆ ಹ್ಮ್ ಉದ್ವೇಗಕ್ಕೊಳಗಾಗಿ ಅಥವಾ ಅತಿರೇಕಕ್ಕೊಳಗಾಗಿ ಏನಾದ್ರು ಆತರ ಮಾಡ್ತಾ ಇದ್ದಾರೆ. ನೀವು ದೇವನಿಂದ ಅಂತ ನೋಡ್ಕೊಳ್ಳೋದಕ್ಕೆ ಹೋದ್ರೆ ಮಾನಸ್ ಅವ್ರನ್ನ ಬಂದು ಹೌದೌದು. ಅಷ್ಟೇನೆ, ಬಿಗಿನಿಂಗ್ ತುಕಾಲಿ ಅಲ್ಲಿ ಸಂತೋಷ್ ಅವರಿಂದ ವೈಫು. ಹೌದು. ಅದನ್ನ ಬಿಟ್ರೆ ಇನ್ನ ನೆಕ್ಸ್ಟ್ ಎಲ್ರು ಭವ್ಯ ಗೌಡ ಹ್ಮ್ ಆಗ್ಬೋದು, ಐಶು ಅವ್ರ ಆಗ್ಬೋದು, ಮೋಕ್ಷಿತ್. ಮತ್ತೆ ಮೋಕ್ಷಿತ್ ಅವ್ರ ಆಗ್ಬೋದು. ಒಂದ್ ಸ್ವಲ್ಪ ನಾರ್ಮಲ್ ಆಗಿದ್ದು ಅಂದ್ರೆ ಅನುಷಾ ರೈ ನನ್ನ ಹೌದು. ಪ್ರಕಾರ. ಇಲ್ಲ, ನಾನು ಬಿಗಿನಿಂಗ್ ಇಂದ ನೋಡ್ಕೊಂತ ಬಂದಾಗ ಲೈಕ್ ಸಿ ಎಲ್ಲ ಬೇರೆ ಎಲ್ಲ ಮಾಡ್ತಾ ಇದ್ರು. ಆ ಥರನೇ ಒಂದ್ ಸ್ವಲ್ಪ ನಾವು ಒಂದ್ ಸ್ವಲ್ಪ ಹೈಲೈಟ್ ಆಗ್ಬೇಕು ಅನ್ನೋದ್ ರೀತಿಲೇ ಕಾಣಿಸ್ತಿತ್ತು, ಎಲ್ಲರಿಗೂ ಕಾಣಿಸ್ತಿತ್ತು. ಬಟ್ ಇವಾಗ ನೋಡಿದಾಗ ಮೋಕ್ಷಿತಾ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ರು. ಅಂದ್ರೆ ಲೈಕ್ ಎಲ್ಲಿ ಪಾಯಿಂಟ್ ಕೊಡಬೇಕು, ಎಲ್ಲಿ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಅವರು ಡ್ರಾಮಾ ಏನು ಮಾಡ್ತಾ ಇಲ್ಲ ನನಗನ್ಸಿದ ಮಟ್ಟಿಗೆ. ಬೇರೆ ಚೈತ್ರಾ ಕುಂದಾಪುರ್ ನೋಡಿದಾಗ ಅವ್ರು ಬೇಕಂದ್ರೆ ಅವರೇ ಹೇಳ್ತಾರಲ್ಲ, ಏನೋ ಒಂದು ಹೇಳ್ತಾರೆ, ಮತ್ತೆ ಅವರು ಹಿಂಗ್ ಜೋಕ್ ಕೇಳಿದೆ, ಇಲ್ಲ ಹಿಂಗ್ ಸಮಾಧಾನ ಮಾಡಕ್ಕಂತ ಹೇಳಿದೆ, ಬಟ್ ಅಲ್ಲಿ ಅವ್ರ ಪಾಯಿಂಟ್ ಕರೆಕ್ಟ್ ಆಗಿಲ್ಲ ಅಲ್ಲಿ. ಸೊ ಆ ರೀತಿ ನೋಡಿದಾಗ ನೀವು ಹೇಳೋ ಪಾಯಿಂಟು ಅಲ್ಲಿ ಅವ್ರಿಗೆ ಕರೆಕ್ಟ್ ಅನ್ಸುತ್ತೆ. ಬಟ್ ಬೇರೆ ಮೋಕ್ಷಿತಾ ಅವ್ರು ನೋಡಿದಾಗ ನಂಗೆ ಅನ್ಸಲ್ಲ. ಅವರು ಸ್ಟ್ರಾಂಗ್ ಆಗಿ ಅವರು ಪಾಯಿಂಟ್ ಹಾಕ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಅವ್ರು ಏನೇ ಹೇಳ್ಬೇಕು ಅಂದ್ರೂ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಮೊನ್ನೆ ಒಂದು ಫೇಕ್ ನ್ಯೂಸ್ ಏನೋ ನೋಡಿದೆ. ನಾನು ಕೇಳ್ಬೇಕು ಅಂದ್ಕೊಂಡೆ. ಅಂದ್ರೆ ನೋಡಿ, ಮೋಕ್ಷಿತನ ಮಕ್ಕಳ ಕಳ್ಳಿ ಮೋಕ್ಷಿತ 2014ರಲ್ಲಿ ಅರೆಸ್ಟ್ ಆಗಿ ಹೋದಂತವ್ರು ಮೋಕ್ಷಿತ. ಮಕ್ಕಳ ಕಳ್ಳಿ ಅನ್ನೋದು ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ದಾರೆ ಮೋಕ್ಷಿತಾಗೆ. ಮತ್ತೆ ಇನ್ನೊಂದು ವರ್ಗಗಳು ಹೇಳ್ತಾ ಇರತಕ್ಕಂಥ ಪ್ರಕಾರ ಮೋಕ್ಷಿತ್ ಅವ್ರನ್ನ ಈ ಸರಿ ಪಕ್ಕ ಗೆಲ್ಲಿಸ್ಲೇಬೇಕು ಅಂತಾನೆ ಬಿಗ್ ಬಾಸ್ ಸೇರ್ಸಿರೋದು, ಅಂದ್ರೆ ಬಿಗ್ ಬಾಸ್ ಕಳ್ಸಿರೋದು. ಸೊ ಮೋಕ್ಷಿತ್ ಅವರು ಫಸ್ಟ್ ಏನಂತಾರೆ ಸಿಂಪ್ಲಿಸಿಟಿ ಕಾರ್ಡ್ ನ ಮೇಂಟೈನ್ ಮಾಡ್ಕೊಂತ ಬಂದ್ರು. ಆಮೇಲೆ ಎಮೋಷನ್ ಕಾರ್ಡ್ ಮೇಂಟೈನ್ ಮಾಡ್ತಾ ಬಂದ್ರು. ಈಗ ಅಗ್ರೆಸಿವ್ ಕಾರ್ಡ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೋಕ್ಷಿತನ ಗೆಲ್ಲಿಸ್ಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಕಳ್ಸಿರ್ತಕ್ಕಂಥದ್ದು. ಈ ಸರಿ ಗೆಲ್ಲೋದೇ ಮೋಕ್ಷಿತ ಅನ್ನೋದು ಒಂದು ವರ್ಗ ಮಾತಾಡ್ತಾ ಇರ್ತಕ್ಕಂಥದ್ದು. ನನಗೇನೋ ಅನ್ಸಲ್ಲ ಆ ಥರ. ಅಲ್ಲಿ ಎಮೋಷನ್ಸ್ ಯಾವಾಗ ಅಲ್ಲಿ ಅಳಬೇಕು ಅಳ್ಳೇಬೇಕಾಗುತ್ತೆ, ಮಾತಾಡಲೇಬೇಕಾಗುತ್ತೆ. ಈಗ ಮನಸ್ಸಲ್ಲೇನಿರುತ್ತೋ ಅದನ್ನ ಲೈಕ್ ದಿಟ್ಟವಾಗಿ ಹೇಳಲೇಬೇಕಾಗುತ್ತೆ ಯಾವುದೇ ಒಂದು ವಿಚಾರದಲ್ಲಿ. ಸೊ ಅದಕ್ಕೆ ಟ್ಯಾಗ್ ಲೈನ್ ಸಿಗ್ತಾ ಇದೆ ಅಂದ್ರೆ ಅದು 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 ಅವ್ರ ಜನರ ಅಭಿಪ್ರಾಯ. ಬಟ್ ವ್ಯಕ್ತಿತ್ವ ಅಂತ ನೋಡಿದಾಗ ಶಿ ಇಸ್ ದ ಬೆಸ್ಟ್. ಸೊ ಒಂದು ವ್ಯಕ್ತಿ ಮೇಲ್ ಹೋಗ್ತಿದಾರೆ ಅಂತ ತಕ್ಷಣ ಕಾಲು ಇಳಿಯೋರು ತುಂಬಾ ಜನ. ಸೊ ಇಲ್ಲಿ ಹೊರಗಡೆ ನಾವು ನೋಡಿದಾಗ ಫೇಕ್ ನ್ಯೂಸ್ ಅದು ಇದು ಅಂತ. ಈಗ ಅದು ಪ್ರತಿಷ್ಠಿತ ಚಾನಲ್ ಅಂದ್ರೆ ಪ್ರತಿಷ್ಠಿತ ನ್ಯೂಸ್ ಪೇಪರ್ ನವರೇ ಹಾಕಿರ್ತಕ್ಕಂಥದ್ದಲ್ವಾ. ಅಲ್ಲ, ಅದು ಫೇಕ್ ನ್ಯೂಸ್ ರಿಯಲ್ ನ್ಯೂಸ್ ಅದು ಗೊತ್ತಿಲ್ಲ ನಮ್ಗೆ. ಇವಾಗ ಒನ್ ಸೈಡ್ ಸ್ಟೋರಿ ನಾವು ಕೇಳಬಾರ್ದು, ಎರಡ್ ಸೈಡು ಕೇಳಿ ಅಲ್ಲಿ ಏನಾಗಿದೆ. ಒಂದು ಯಾವ್ದೇ ಒಂದು ವ್ಯಕ್ತಿ ಕಂಪ್ಲೇಂಟ್ ಅಂತ ಕೊಟ್ಟಾಗ ಫಸ್ಟ್ ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಅಪರಾಧಿನೋ ನಿರಪರಾಧಿನೋ ಅಂತ ನೋಡಲ್ಲ. ಸೊ ಜನ ಏನ್ ಅನ್ಕೋತಾರೆ, ಓಕೆ ಇವ್ರು ಅರೆಸ್ಟ್ ಮಾಡಿದಾರೆ ಅಂದ್ಮೇಲೆ ಓಕೆ ಇವರು ಕಳ್ಳಿನೇ ಅನ್ನೋ ರೀತಿಲಿ ನೋಡ್ತಾರೆ. ಬಟ್ ತಪ್ಪದು. ಅಲ್ಲಿ ಇನ್ನೂ ಕುಲಂಕುಷವಾಗಿ ಎಲ್ಲ ನಿರ್ಧಾರ ಆದ್ಮೇಲೆ ಅವರು ಯಾರು ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಹಾಗೆ ಎಷ್ಟೋ ವರ್ಷ ಆಗಿದೆ. ಅದಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಅವ್ರು ಹೊರಗಡೆ ಬಂದ್ಮೇಲೆ ಗೊತ್ತಾಗೋದು ಏನು ಎತ್ತ ಅಂತ. ಅವರೇ ಕ್ಲಿಯಾರಿಟಿ ಕೊಡ್ಬೇಕು. ಸೊ ಹಾಗಾಗಿ ಲೈಕ್ ಒಬ್ಬರನ್ನ ಧೋರಣೆ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಆಕ್ಚುಲಿ. ಸೊ ಅವರ ಹಾರ್ಡ್ ವರ್ಕ್ ಇರುತ್ತೆ, ಅವ್ರೊಂದು ಜೀವನ ಇರುತ್ತೆ, ಅವ್ರದೊಂದು ಲೈಫ್ ಇರುತ್ತೆ, ಅವ್ರದೊಂದು ವ್ಯಕ್ತಿತ್ವ ಇರುತ್ತೆ. ಅದನ್ನೆಲ್ಲ ನಾವು ಹಾಳು ಮಾಡಬಾರ್ದು. ಮೊದಲು ಅದೇ ಈ ಒಂದು ಪ್ರಕರಣ ಏನಾಗಿದೆ 2014ರಲ್ಲಿ, ಆಗ ಐಶ್ವರ್ಯ ಪೈ ಅನ್ನೋ ಒಂದು ಹೆಸರಿತ್ತು. ಈಗ ಅದಾದ್ಮೇಲೆ ಆ ಪ್ರಕರಣ ಆದ್ಮೇಲೆ ಅಂದ್ರೆ ಎಲ್ಲಾ ಚಾನಲ್ಗಳಲ್ಲೂ ಆಲ್ಮೋಸ್ಟ್ ಸುವರ್ಣ ನ್ಯೂಸ್ ಆಗ್ಬೋದು, ಏನು TV9, ಸುವರ್ಣ ನ್ಯೂಸ್, ಪಬ್ಲಿಕ್ ಟಿವಿ, ಏನ್ ಚಾನಲ್ಸ್ ಗಳಿದೆ ನ್ಯೂಸ್ ಚಾನಲ್ಗಳು ಎಲ್ಲಾ ಚಾನಲ್ ಅಲ್ಲೂ ಬಂದಿತ್ತು. ಮತ್ತೆ ಪ್ರತಿಷ್ಠಿತ ನ್ಯೂಸ್ ಪೇಪರ್ ಗಳಲ್ಲೂ ಬಂದಿತ್ತು. ಆಗ ಇದ್ದಿದ್ದು ಐಶ್ವರ್ಯ ಪೈ ಅಂತ, ಈಗ ಮೋಕ್ಷಿತಾ ಪೈ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಜನಗಳಿಗೆ ಆ ಒಂದು ಐಶ್ವರ್ಯ ಪೈನ ಮರೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದನ, ಅಥವಾ ಇಲ್ಲ ಆ ಒಂದು ಕೆಟ್ಟ ಗಳಿಗೆನೆ ಮರೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಅಥವಾ ಹೆಸರು ಕಳಂಕ ಅನ್ನೋ ಉದ್ದೇಶದಿಂದ ಆ ತರ ಚೇಂಜ್ ಮಾಡಿ. ಅದೇ ಹೇಳ್ತಿರೋದು. ಇವಾಗ ಅವರು ಒಂದು ಇಷ್ಟ ದಿನ ಇಲ್ದಿರೋದು ಇವಾಗ ಯಾಕೆ ಬಂತ ಹೇಳಿ. ಅದು
ಮೊದಲೇ ಬರ್ಬೋದಾಗಿತ್ತಲ್ಲ, ಇವಾಗ ಸೆಂಟ್ರಲ್ ಅವರು ಇದು ಸೀರಿಯಲ್ ಎಲ್ಲ ಮಾಡ್ತಿದ್ರು, ಆ ಟೈಮಲ್ಲಿ ಬರ್ಬೋದಾಗಿತ್ತು. ಬಟ್ ಇವಾಗ ಯಾಕೆ ಬಿಗ್ ಬಾಸ್ ಹೋದ ತಕ್ಷಣ ಬಂದಿದೆ ಅಂದಮೇಲೆ, ಸೊ ಅದು ಮೇ ಬಿ ಅವ್ರ ಹೆಸರನ್ನ ಹಾಳು ಮಾಡಬೇಕು ಅನ್ನೋ ರೀತಿಲೂ ಇರ್ಬೋದು. ಸೊ ಅದೇ ನಾ ಹೇಳಿರೋ ಪ್ರಕಾರ ಎರಡು ಸೈಡ್ ಸ್ಟೋರಿ ಕೇಳಬೇಕಾಗುತ್ತೆ. ಇವಾಗ ನೀವು ನ್ಯೂಸ್ ನೋಡಿದ್ರಿ, ಬಟ್ ಆಸ್ ಅ ಪರ್ಸನ್ ಆಗಿ ನೀವು ಅವ್ರ ಹತ್ರ ಕೇಳಿದಾಗ ನೀವು ಕರೆಕ್ಟ್ ಆಗಿರೋ ಒಂದು ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ಒಬ್ಬರ ಹೆಸರನ್ನ ಹಾಳು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ನಿಮ್ಗೆ? ಯಾಕೆಂದ್ರೆ ನಿಮ್ಮ ಒಂದು ಸೀಸನ್ ಅಲ್ಲೂ ಕೂಡ ಇದು ವರ್ತೂರ್ ಅವರಿಗೆ ಹುಲಿ ಉಗುರುದು ಒಂದು ರೀತಿ ಕಾಂಟ್ರವರ್ಸಿ ಬಂತು. ಈಗಲೂ ಕೂಡ ಈಗ ಬರ್ತಾನೆ ಇರ್ತವೆ ಈಗ ಸೀಸನ್ ಅಲ್ಲಿ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ? ಒಂದು ವ್ಯವಸ್ಥಿತವಾಗಿದೆಯಾ ಹೇಗೆ? ಗೊತ್ತಿಲ್ಲ, ಅದು ಮಿಸ್ಟ್ರಿನೇ ಅದು. ಅಂದ್ರೆ ಬೇಕು ಅಂತಾನೆ ಏನಾದ್ರೂ ಈ ತರ ಕಾಂಟ್ರವರ್ಸೀಸ್ ಮಾಡ್ಕೊಳ್ಳೋದು, ಬೇಕು ಅಂತಾನೆ. ಅಂದ್ರೆ ಹೋದ್ ಸೀಸನ್ ಅಲ್ಲಿ ನಿಮ್ಗೂ ಕೂಡ ಗೊತ್ತಿರೋ ಹಾಗೆ ತುಂಬಾ ಜನ ಪೇಯ್ಡ್ ಪ್ರಮೋಷನ್ಸ್, ಅಂದ್ರೆ ಫಸ್ಟೇ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ನನ್ನ ಬಗ್ಗೆ ಇಷ್ಟು ದಿನ ನೆಗೆಟಿವ್ ಮಾಡಬೇಕು, ಇಷ್ಟು ದಿನ ಪಾಸಿಟಿವ್ ಆಗಿ ಮಾಡಬೇಕು ಅನ್ನೋಂಥದ್ನ ಹೇಳಿ ಪ್ರಮೋಷನ್ಸ್ ನ ಕೊಟ್ಟು ಅಮೌಂಟ್ ಗಳನ್ನ ಕೊಟ್ಟು ಮಾಡಿಸಿದ್ರು ಅನ್ನೋದು ಹೋದ್ ಸೀಸನ್ ಅಲ್ಲಿ ಇರತಕ್ಕಂತ ಆರೋಪ. ಓಕೆ, ಅಂದ್ರೆ ಜನಗಳ ಆರೋಪ ಮಾಡ್ತಾ ಇರ್ತಕ್ಕಂಥ. ಹಂಗೇನಿಲ್ಲ. ಆಕ್ಚುಲಿ ನಾವು ಒಳಗಡೆ ನೋಡಿದಾಗ ಮತ್ತೆ ನಾನು ಹೊರಗಡೆ ಬಂದಾಗ ಸೊ ಅವ್ರ ವ್ಯಕ್ತಿತ್ವ ಸೇಮ್ ಇತ್ತು. ಇವಾಗ ಆಸ್ ಒಂದು ಕಂಟೆಸ್ಟೆಂಟ್ ಆಗಿ ಪ್ರೀತಿ, ಜನರು ಅಷ್ಟು ಪ್ರೀತಿ ಕೊಡ್ತಾರೆ. ಸೊ ಒಂದು ಕಮೆಂಟ್ಸ್ ಹಾಕ್ತಾರೆ, ಒಂದು ಪೋಸ್ಟ್ ಹಾಕ್ತಾರೆ ಒಂದು ಪ್ರೀತಿಯಿಂದ. ಸೊ ಅದೆಲ್ಲ ನೋಡಿದಾಗ ಯಾವುದು ಪೇಡ್ ಅಂತ ಅನ್ಸಲ್ಲ. ಅವ್ರು ಒಳಗಡೆ ಹೆಂಗ್ ಆಟ ಆಡ್ತಾರೆ ಆ ರೀತಿ ಫ್ಯಾನ್ಸ್ ಬೆಳೀತಾ ಹೋಗ್ತಾರೆ. ಅವ್ರ ವ್ಯಕ್ತಿತ್ವ ಇಷ್ಟಪಟ್ಟು ಪೋಸ್ಟ್ನ ಹಾಕ್ತಾರೆ, ಕಮೆಂಟ್ಸ್ ಹಾಕ್ತಾರೆ. ಸೊ ಒಂದೊಂದ್ಸತಿ ಅವ್ರ ಫ್ಯಾನ್ ಇವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರವ್ರಿಗೆ ಕಮೆಂಟ್ಸ್ ಹಾಕ್ತಾರೆ. ಸೊ ಅವಾಗ ಆ ಕಂಟೆಸ್ಟೆಂಟ್ ಇವ್ರಿಗೆ ಹೇಳ್ಬೋದು, ಓಕೆ ಪೇಡ್ ಪ್ರಮೋಷನ್ ಇರ್ಬೋದು, ಪೇಡ್ ಆಗಿ ಹಾಕಿರ್ಬೋದು ಅನ್ನೋ ರೀತಿಲಿ. ಸೊ ಅದೆಲ್ಲ ಮೇ ಬಿ ಅವರವರ ಭಾವಕ್ಕೆ ಅವರವರ ಬಕುತಿಗೆ.